ದೇಶದಲ್ಲಿ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಮಾನಸಿಕ ಹಿಂಸೆಗಳು, ಇನ್ನು ಕೊಲೆ, ಅತ್ಯಾಚಾರ ಸಾಲು ಸಾಲಾಗಿ ನಡೀತಾನೆ ಇದೆ. ದೇಶದೆಲ್ಲೆಡೆ ಈಗ ಕೋಲ್ಕತ್ತಾದಲ್ಲಾಗಿರುವಂತಹ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬೇಕಟ್ಟೆ. ಕೋಲ್ಕತ್ತಾದ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಅಕ್ಷರಶಃ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಇನ್ನು ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡು ವಿಚಾರಣೆಯ ಹಂತದಲ್ಲಿದೆ. ಎಲ್ಲಿವರೆಗೂ ಹೇಗೆ? ದೇಶದಲ್ಲಿ ಒಂದಲ್ಲ ಒಂದು ಇಂಥ ಪ್ರಕರಣಗಳು ಆಗ್ತಾನೇ ಇದೆ. ಇನ್ನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವರ ವರದಿಗಳ ಪ್ರಕಾರ ದೇಶದಲ್ಲಿ ಪ್ರತಿ 16 ನಿಮಿಷಕ್ಕೆ ಒಂದೊಂದು ಅತ್ಯಾಚಾರಗಳಾಗ್ತಾ ಇದೆ. ಐ ರಿಪೀಟ್, ಪ್ರತಿ 16 ನಿಮಿಷಕ್ಕೆ ಒಂದೊಂದು ಅತ್ಯಾಚಾರಗಳು ಆಗ್ತಾನೇ ಇದೆ. ಇದು 2022ರ ವರದಿ ಸಾರಿ ಹೇಳುತ್ತೆ. ಪ್ರತಿ ಬಾರಿ ದೇಶದೆಲ್ಲೆಡೆ ಒಂದಲ್ಲ ಒಂದು ಪ್ರಕರಣಗಳು ಸದ್ದು ಮಾಡುತ್ತೆ. ಆಗ ಕ್ಯಾಂಡಲ್ ಹಿಡ್ಕೊಂಡು ಹೋಗಿ ಅಯ್ಯೋ ಹೀಗಾಯ್ತಲ್ಲ ಅಂತ ಬಾಯಿ ಬಡ್ಕೋತೀವಿ. ನಮಗೆ ನ್ಯಾಯ ಬೇಕು ಅಂತ ಘೋಷಣೆಗಳನ್ನ ಕೂಗ್ತೀವಿ. ಸರ್ಕಾರಗಳನ್ನ, ವ್ಯವಸ್ಥೆಗಳನ್ನ ನಾವೆಲ್ಲ ಸಾರಿ ಪ್ರತಿಭಟನೆ ಮಾಡ್ತೀವಿ. ವಿಚಾರ ಅಲ್ಲಿಗೆ ತಣ್ಣಗಾಗತ್ತೆ. ಮತ್ತೆಲ್ಲೋ ದೇಶದ ಮತ್ತೊಂದು ಕಡೆಯಲ್ಲಿ ಇಂಥದ್ದೇ ಪ್ರಕರಣಗಳು ದಾಖಲಾಗುತ್ತೆ. ಈಗ ದೇಶದಲ್ಲಿ ಅಂಥದ್ದೇ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಪ್ರತಿ ಬಾರಿ ಎಲ್ಲಿ ಕೇಳಿದ್ರು ಕೂಡ ಅತ್ಯಾಚಾರ, ಮಹಿಳೆಯ ಮೇಲೆ ದೌರ್ಜನ್ಯಗಳ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಸದ್ಯ ದೇಶದೆಲ್ಲೆಡೆ ಈಗ ಕೋಲ್ಕತ್ತಾದಲ್ಲಾಗಿರುವಂತಹ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ದೇಶದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಯಾವ್ಯಾವುದು, ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಏನೇನಾಗಿತ್ತು, ಸದ್ದು ಮಾಡಿದ ಪ್ರಕರಣಗಳು ಯಾವುದು, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇನ್ನು ಈ ವಿಷಯದ ವಿಚಾರಣೆಯ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರಿದ್ದ ಪೀಠವು ಆರ್ಜಿಕರ್ ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಅವರನ್ನ ತರಾಟೆಗೆ ತೆಗೆದುಕೊಂಡಿತು. ಆರಂಭಿಕ ಕ್ರಮದಲ್ಲಿನ ವ್ಯತ್ಯಾಸಗಳ ಬಗ್ಗೆ ಪಶ್ಚಿಮ ಬಂಗಾಳದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಅಲ್ಲದೆ ಮಹಿಳಾ ವೈದ್ಯರ ಸುರಕ್ಷತೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ದೇಶದಲ್ಲಿ ಸದ್ದು ಮಾಡಿದ ರೇಪ್ ಕೇಸ್ಗಳು. ಡಿಸೆಂಬರ್ 16, 2012 ಇಡೀ ದೇಶದಾದ್ಯಂತ ಸದ್ದು ಮಾಡಿದ್ದ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಪ್ರಕರಣ. ಚಲಿಸುವ ಬಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆ. ಆಗಸ್ಟ್ 22, 2013 ಮುಂಬೈನ ಶಕ್ತಿ ಮಿಲ್ಸ್ನಲ್ಲಿ 22 ವರ್ಷದ ಪತ್ರಿಕಾ ಛಾಯಾಗ್ರಾಹಕಿ ಮೇಲೆ 6 ಮಂದಿಯಿಂದ ಅತ್ಯಾಚಾರ. ಸೆಪ್ಟೆಂಬರ್ 3, 2013 ಮುಂಬೈನ ಶಕ್ತಿ ಮಿಲ್ಸ್ನಲ್ಲಿ 18 ವರ್ಷದ ಟೆಲಿಫೋನ್ ಆಪರೇಟರ್ ಮೇಲೆ 4ರಿಂದ ಅತ್ಯಾಚಾರ. ಏಪ್ರಿಲ್ 28, 2016 ಕೇರಳದಲ್ಲಿ ಕಾನೂನು ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ. ಡಿಸೆಂಬರ್ 2016 ತಮಿಳುನಾಡಿನ ಅರಿಯಾಲೂರ್ನಲ್ಲಿ 17 ವರ್ಷದ ಬಾಲಕಿ ಮೇಲೆ ಆಕೆಯ ಗೆಳೆಯ ಸೇರಿ 4ರಿಂದ ಅತ್ಯಾಚಾರ ಮತ್ತು ಹತ್ಯೆ. ಜೂನ್ 4, 2017 ಉತ್ತರ ಪ್ರದೇಶದಲ್ಲಿ ಉನ್ನಾವೋದಲ್ಲಿ 17 ವರ್ಷದ ಬಾಲಕಿಯ ಮೇಲೆ ಕುಲದೀಪ್ ಸಿಂಗ್ ಸೆಂಗರ್ನಿಂದ ಅತ್ಯಾಚಾರ. ಜನವರಿ 2018 ಜಮ್ಮು ಮತ್ತು ಕಾಶ್ಮೀರದ ಕುಟುವಾದಲ್ಲಿ 7 ಮಂದಿಯಿಂದ 8 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ. ಸೆಪ್ಟೆಂಬರ್ 14, 2020 ಉತ್ತರ ಪ್ರದೇಶದ ಹಥರಾಸ್ನಲ್ಲಿ 19 ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ. ಆಗಸ್ಟ್ 21, 2021 ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ MBA ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ದೇಶದಲ್ಲಿ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ರೆ ಮತ್ತೊಂದೆಡೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತಿರುವ ಪ್ರಮಾಣ ಕೂಡ ಕಡಿಮೆ ಇದೆ.
ಜಾಗತಿಕ ಮಟ್ಟದಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆಯಾಗುತ್ತಿರುವ ಪ್ರಮಾಣ ಭಾರತದಲ್ಲಿಯೇ ಕಡಿಮೆಯಿದೆ. 2013ರಿಂದ 22ರ ನಡುವೆ ಅತ್ಯಾಚಾರ ಪ್ರಕರಣಗಳಲ್ಲಿ ಶಿಕ್ಷೆಯಾದ ಪ್ರಮಾಣ 29.25% ಮಾತ್ರ. ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವುದಕ್ಕೆ ಹೆಚ್ಚು ಗಮನ ಕೊಡಲಾಗ್ತಿದೆ ವಿನಃ ಅತ್ಯಾಚಾರ ನಡೆಯೋದಕ್ಕೆ ಕಾರಣವಾಗುವಂತ ಸಂದರ್ಭಗಳು, ಅಂಶಗಳು ಹಾಗೂ ಅಪರಾಧ ಎಸಗುವವರ ಮನಸ್ಥಿತಿಯ ಬದಲಾವಣೆಗೆ ಹೆಚ್ಚು ಒತ್ತು ನೀಡಲಾಗ್ತಿಲ್ಲ. ಈ ಕಾರಣಕ್ಕಾಗಿ ಪ್ರಕರಣಗಳು ಕಡಿಮೆ ಆಗುತ್ತಿಲ್ಲ ಎಂದು ವಿಶ್ಲೇಷಿಸಲಾಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಹೃದಯ ವಿದ್ರಾವಕ ಘಟನೆಗಳು! ಒಂದಲ್ಲ ಎರಡಲ್ಲ, ಸಾಲು ಸಾಲು ಪ್ರಕರಣಗಳು ನಡೀತಾನೆ ಇದೆ. ಒಂದಿಷ್ಟು ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿದ್ರೆ, ಇನ್ನೊಂದಿಷ್ಟು ಪ್ರಕರಣಗಳು ಅಂಕಿ ಅಂಶಗಳಲ್ಲಿ ತೂಗಾಡ್ತಾನೆ ಇದೆ. ಆದರೆ ದಾಖಲಾಗದೆ ಯಾವ ವಿಚಾರಗಳು ಕೂಡ ಸಮಾಜಕ್ಕೆ ಹೇಳಕ್ಕಾಗದೆ ಅದರದ್ದೇ ಆದಂಥ ಸಮಸ್ಯೆಯಿಂದ ಅಲ್ಲೇ ಮುಚ್ಚಿ ಹೋದ ಪ್ರಕರಣಗಳು ಅದೆಷ್ಟು ಇದೆಯೋ ಗೊತ್ತಿಲ್ಲ. ದೇಶದಲ್ಲಿ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಮಾನಸಿಕ ಹಿಂಸೆಗಳು, ಇನ್ನು ಕೊಲೆ, ಅತ್ಯಾಚಾರ ಸಾಲು ಸಾಲಾಗಿ ನಡೀತಾನೆ ಇದೆ. ಪ್ರತಿ ಬಾರಿ ಇಂಥದ್ದೊಂದು ಘಟನೆಯಾದಾಗ ಧ್ವನಿ ಎತ್ತುತ್ತೇವೆ, ಮತ್ತೆ ಅದೇ ದಾರಿ. ಒಂದಿಷ್ಟು ವಿಚಾರಗಳು ತನಿಖೆ ಆಗತ್ತೆ, ಶಿಕ್ಷೆ ಆಗತ್ತೆ. ಇನ್ನು ಶಿಕ್ಷೆ ಆಗೋ ವಿಚಾರದಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಭಾರತದಲ್ಲಿ ಆಗ್ತಿದೆ ಎನ್ನುವಂಥದ್ದು ಉಲ್ಲೇಖ ಆಗಿದೆ, ವರದಿ ಆಗಿದೆ. ಆದರೆ ಇವೆಲ್ಲದಕ್ಕೂ ಕೊನೆ ಯಾವಾಗ? ಆಟವಾಡುವ ಚಿಕ್ಕ ಮಗು ಹಸುಗೂಸಿನಿಂದ ಹಿಡಿದು ವೃದ್ಧ ಮಹಿಳೆಯವರೆಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಕಿರುಕುಳ, ದೌರ್ಜನ್ಯಗಳು ಆಗ್ತಾನೇ ಇದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಇನ್ನು ಕೋಲ್ಕತ್ತಾದ ವೈದ್ಯ ಮೇಲಾಗಿರುವಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆಯ ಹಂತದಲ್ಲಿದೆ. ಇನ್ನು ವಿಚಾರಣೆಯ ಮೊದಲ ದಿನವೇ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಏನಾದರೂ ಎಚ್ಚೆತ್ತುಕೊಂಡು ಇನ್ನಷ್ಟು ಕಠಿಣ ಕಾನೂನು ಕ್ರಮಗಳನ್ನು ಮಾಡಲಿ ಅನ್ನೋದೇ ನಮ್ಮ ಆಶಯ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.